ಲೋಕಸಭಾ ಚುನಾವಣೆ ಸಮರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಈಗ ದೊಡ್ಡ ಕಗ್ಗಂಟಾಗಿದೆ. 7 ಕ್ಷೇತ್ರಗಳಿಗೆ ಈಗಾಗಲೇ ಅನೌನ್ಸ್ ಆಗಿದೆ. ಆದರೆ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಪಡಿಸುವುದಕ್ಕೆ ಕಾಂಗ್ರೆಸ್ ಹೆಣಗಾಡ್ತಾ ಇದೆ. ಪ್ರಶಾಂತ್, 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು ಅನ್ನೋದು ಕಾಂಗ್ರೆಸ್ ವಲಯದಿಂದ ಬರ್ತಾ ಇರೋ ಮಾಹಿತಿ. ನೋಡಿ, ಅದು ಒಂದು ಕಡೆ ಕಗ್ಗಂಟು, ಇನ್ನೊಂದು ಕಡೆ ಏನಾಗಿದೆ, ಲೋಕಸಭಾ ಚುನಾವಣೆಗೆ ಉತ್ಸುಕರಾಗಿರುವ ಅಭ್ಯರ್ಥಿಗಳ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಕಡಿಮೆ ಇದೆ. BJPಯಲ್ಲಿ ಜಾಸ್ತಿ ಇದೆ, ಯಾಕಂದರೆ ದಿಲ್ಲಿಯಲ್ಲಿ ಅಧಿಕಾರ ಇದೆ. ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಇದೆ. ಕರ್ನಾಟಕದಲ್ಲಿ ಅಧಿಕಾರ ಬಿಟ್ಟು ದಿಲ್ಲಿಗೆ ಹೋಗಲಿಕ್ಕೆ ಒಬ್ಬ ಸಚಿವನೂ ತಯಾರಿಲ್ಲ, ಯಾರೂ ತಯಾರಿಲ್ಲ. ಬೇಕಾದ್ರೆ ಇಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿ, ನಂಗೆ ಲೋಕಸಭಾ ಸಂಸದ ಬೇಡ ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ಅಂದರೆ ಇಲ್ಲಿ ಅಧಿಕಾರ ಇರುವ ಕಾರಣದಿಂದ. ಇನ್ನೊಂದು, BJPಯ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದನ್ನು ನೋಡ್ಕೊಂಡು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುತ್ತೆ. ಕೆಲವೊಂದು ಕಡೆ ಈಗ ಸಚಿವರಿದ್ದಾರೆ, ಅವರವ್ರ ಮಕ್ಕಳಿಗೆ ಸಂಸದ ಸ್ಥಾನ ಕೊಡಿ ಅಂತಕ್ಕಂಥದ್ದನ್ನು ಅವ್ರಿಗೆ, ಫಾರ್ ಎಕ್ಸಾಂಪಲ್ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಕೇಳ್ತಿದ್ದಾರೆ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಗನಿಗೆ ಕೊಡಿ, ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ಉತ್ಸುಕತೆ ಇದೆ. ಒಂದು ಕಡೆ HC ಮಾದೇವಪ್ಪನವ್ರು ನಿಲ್ಲಕ್ಕೆ ಮನಸ್ಸಿಲ್ಲ, ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಹೈಕಮಾಂಡ್ ಹೇಳ್ತಿದೆ ನೀವೇ ನಿಂತ್ಕೋಬೇಕು ಅಂತಕ್ಕಂಥ. ಮುನಿಯಪ್ಪನವ್ರು ಹೇಳ್ತಿದ್ದಾರೆ, ನನ್ನ ಮಗಳನ್ನು ನನ್ನ ಸ್ಥಾನದಲ್ಲಿ ಮಂತ್ರಿ ಮಾಡೋದಾದರೆ ಮಾತ್ರ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಹೋಗ್ತೀನಿ, ಇಲ್ಲಾಂದರೆ ನನಗೇನು ಭಾರಿ ಆಸಕ್ತಿ ಇಲ್ಲ, ನಾನು ಮಂತ್ರಿ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಆಲ್ಮೋಸ್ಟ್ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿತ್ತು, ಬಟ್ ಈಗೇನೋ ಒಂದಿಷ್ಟು ಸಮಸ್ಯೆಗಳಿವೆ ಅಲ್ಲಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಧಾರವಾಡದಲ್ಲಿ ಈಗ ಪ್ರಹ್ಲಾದ್ ಜೋಶಿ ಟಿಕೆಟ್ ಆದರೆ ಅವ್ರ ವಿರುದ್ಧ ಯಾರು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಚಿಕ್ಕೋಡಿಯಲ್ಲಿ ನಾವೀಗ ಮಾತಾಡುವಾಗ ಕೆಳಗಡೆ ಬ್ರೇಕಿಂಗ್ ಬರ್ತಾಯಿತ್ತು, ಪ್ರಕಾಶ್ ಹುಕ್ಕೇರಿ ನಾನು ನಿಲ್ಲಲ್ಲ ಅಂತಕ್ಕಂಥದ್ದು. ಪ್ರಕಾಶ್ ಹುಕ್ಕೇರಿ ನಿಂತರೆ ಚಿಕ್ಕೋಡಿಯಲ್ಲಿ ಫೈಟ್ ಆಗುತ್ತೆ. ಅವ್ರು ನಿಂತ್ಕೊಳ್ಳದೆ ಅವ್ರು ಹೇಳ್ತಾ ಇದ್ದಾರೆ, ಲಕ್ಷ್ಮಣರಾವ್ ಚಿಂಗ್ಳೆಗೆ ಕೊಡಿ, ಒಬ್ಬ ಕುರುಬ ಸಮಾಜಕ್ಕೆ ಕೊಡಿ, ನಮ್ಮನ್ನೇನು ಮಂತ್ರಿ ಮಾಡಲಿಲ್ಲ ನೀವು, ಗಣೇಶ್ ಹುಕ್ಕೇರಿಗೂ ಮಂತ್ರಿ ಮಾಡಲಿಲ್ಲ ಅನ್ನುವ ಅಸಮಾಧಾನವನ್ನು ಪ್ರಕಾಶ್ ಹುಕ್ಕೇರಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವ್ಯಾಕೆ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಯಾರು ಅಂದರೆ ನನಗನ್ಸುತ್ತೆ BJPಯಲ್ಲಿರುವಂತೆ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಪೈಪೋಟಿ ಲೋಕಸಭಾ ಸ್ಪರ್ಧೆಗಿಲ್ಲ. ಆದರೆ ಗೆದ್ಕೊಂಡು ಬರ್ತಕ್ಕಂಥದ್ದು, ಗೆಲ್ಲಿಸ್ಕೊಂಡು ಬರ್ತಕ್ಕಂಥದ್ದು, ಅದರ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ ಆಗುತ್ತೆ, ಇದ್ರ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಬಹಳ ಚರ್ಚೆ ಇದೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.